ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ತು ನಾವು ಡಿ ಅಕ್ಷರದಿಂದ ಸ್ಟಾರ್ಟ್ ಆಗುವಂಥ ಗಂಡು ಮಗುವಿನ ಟಾಪ್ 100 ಹೆಸರುಗಳನ್ನು ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ಆ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದರೆ ಶುರು ಮಾಡುವ. ಇವತ್ತಿನ ಮೊದಲನೇ ಹೆಸರು ದಿವಿತ್. ದಿವಿತ್ ಅಂತ ಹೇಳಿದರೆ ಅಮರ ಮತ್ತು ಸ್ಪರ್ಶೀಯ ಅಂತ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ದೈವತ್. ದೈವತ್ ಅಂತ ಹೇಳಿದರೆ ಅದೃಷ್ಟ. ನೆಕ್ಸ್ಟ್ ನೇಮ್ ದರ್ಶಿಲ್. ದರ್ಶಿಲ್ ಅಂತ ಹೇಳಿದರೆ ಪರಿಪೂರ್ಣ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ದೀಪನ್. ದೀಪನ್ ಅಂತ ಹೇಳಿದ್ರೆ ಬೆಳಗುತ್ತಿದೆ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧನ್ವಿನೆ. ಧನ್ವಿನೆ ಅಂತ ಹೇಳಿದರೆ ರಾಮನ ಹೆಸರು. ನೆಕ್ಸ್ಟ್ ನೇಮ್ ಧನಿಸ್. ಧನಿಸ್ ಅಂದರೆ ಬುದ್ಧಿವಂತ, ಶ್ರೀಮಂತ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧೀರಜ್. ಧೀರಜ್ ಅಂದರೆ ಸಮಾಧಾನ ಮತ್ತು ಇನ್ನೊಂದು ಅರ್ಥ ತಾಳ್ಮೆ ಅನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದೇವೇಶ್. ದೇವೇಶ್ ಅಂದರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದು, ಮತ್ತು ಇನ್ನೊಂದು ಅರ್ಥ ದೇವೇಂದ್ರನ ಹೆಸರು ಕೂಡ ಒಂದು. ನೆಕ್ಸ್ಟ್ ನೇಮ್ ದೇವಾಂಶ್. ದೇವಾಂಶ್ ಅಂದರೆ ದೇವರ ಭಾಗ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ದರ್ಪಿತ್. ದರ್ಪಿತ್ ಅಂತ ಹೇಳಿದರೆ ನಮ್ಮ ಪ್ರತಿಬಿಂಬ ಅನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದೀಕ್ಷಿತ್. ದೀಕ್ಷಿತ್ ಅಂತ ಹೇಳಿದರೆ ಕ್ರಿಯೆಯನ್ನು ಪ್ರಾರಂಭಿಸುವುದು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಧೀರನ್. ಧೀರನ್ ಅಂದರೆ ದೈವ ಭಕ್ತ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದಾರುಕ್. ದಾರುಕ್ ಅಂದರೆ ಒಂದು ಮರದ ಹೆಸರು, ದಾರುಕ್. ನೆಕ್ಸ್ಟ್ ನೇಮ್ ದೀಪನ್. ದೀಪನ್ ಅಂದರೆ ಬೆಳಗುವುದು ಎನ್ನುವಂಥ ಅರ್ಥ. ಧ್ಯಾನೇಶ್. ಧ್ಯಾನೇಶ್ ಅಂದರೆ ಧ್ಯಾನಸ್ಥ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ದೃಶ್. ದೃಶ್ ಅಂದರೆ ದೃಷ್ಟಿ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧೀರಜ್. ಧೀರಜ್ ಅಂದರೆ ಚಕ್ರವರ್ತಿ, ಧೈರ್ಯವಂತ ಎನ್ನುವಂಥ ಅರ್ಥ. ದಿವ್ಯಂತ್. ದಿವ್ಯನ್ ಅಂತ ಒಬ್ಬ ಸುಂದರವಾದ ವ್ಯಕ್ತಿ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದ್ವಿಜ್. ದ್ವಿಜ್ ಅಂದರೆ ಸಂತ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದಿಲೀಪ್. ದಿಲೀಪ್ ಅಂದರೆ ರಾಮನ ಪೂರ್ವಜ, ದಿಲೀಪ್. ನೆಕ್ಸ್ಟ್ ನೇಮ್ ಧ್ರುವ. ಧ್ರುವ ಅಂದರೆ ನಕ್ಷತ್ರ, ಸ್ಥಿರ, ಮತ್ತು ಇನ್ನೊಂದು ಅರ್ಥ ಶಾಶ್ವತ. ನೆಕ್ಸ್ಟ್ ನೇಮ್ ದೇವಾಂಗ್. ದೇವಾಂಗ್ ಅಂದರೆ ದೇವರಿಂದ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಧನ್ವಂತ್. ಧನ್ವಂತ್ ಅಂತ ಹೇಳಿದ್ರೆ ಶ್ರೀಮಂತ ಎನ್ನುವಂಥ ಅರ್ಥ. ಧರ್ಮೇಂದ್ರ. ಧರ್ಮೇಂದ್ರ ಅಂದರೆ ಧರ್ಮದೇವ ಎನ್ನುವಂಥ ಅರ್ಥ. ಧೀಮನ್. ಧೀಮನ್ ಅಂದರೆ ಬುದ್ಧಿವಂತ. ನೆಕ್ಸ್ಟ್ ನೇಮ್ ದರ್ಶ್. ದರ್ಶ್ ಅಂದರೆ ಸುಂದರ, ಮತ್ತು ಶ್ರೀಕೃಷ್ಣ ಪರಮಾತ್ಮನ ಹೆಸರು ಕೂಡ ಒಂದು. ನೆಕ್ಸ್ಟ್ ನೇಮ್ ಧ್ರುವಿತ್. ಧ್ರುವಿತ್ ಅಂದರೆ ಧ್ರುವ ಎಂಬ ಹೆಸರಿನಿಂದ ಇದು ಬಂದದ್ದು, ಧ್ರುವಿತ್. ನೆಕ್ಸ್ಟ್ ನೇಮ್ ದಕ್ಷ. ದಕ್ಷ ಅಂದರೆ ಸಮರ್ಥ, ಮತ್ತು ಇನ್ನೊಂದು ಅರ್ಥ ಬ್ರಹ್ಮನ ಮಗನ ಹೆಸರು ದಕ್ಷ. ನೆಕ್ಸ್ಟ್ ನೇಮ್ ದಿವ್ಯಾಂಶ್. ದಿವ್ಯಾಂಶ್ ಅಂದರೆ ದೇವರ ಭಾಗ, ಮತ್ತು ಬೆಳಕಿನ ಭಾಗ ಅಂತಲೂ ಕೂಡ ಅರ್ಥ. ನೆಕ್ಸ್ಟ್ ನೇಮ್ ದಿಯಾನ್. ದಿಯಾನ್ ಅಂದರೆ ಪ್ರಕಾಶಮಾನವಾದ, ಮತ್ತು ಬೆಳಕು ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಧನ್ವಿನ್. ಧನ್ವಿನ್ ಅಂತ ಹೇಳಿದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದು. ದೇವರ್ಷ್. ದೇವರ್ಷ್ ಅಂದರೆ ದೇವರ ಉಡುಗೊರೆ ಅಂತ ಅರ್ಥ. ನೆಕ್ಸ್ಟ್ ನೇಮ್ ದರ್ಶನ್. ದರ್ಶನ್ ಅಂದರೆ ಗೌರವ, ಮತ್ತು ಇನ್ನೊಂದು ಅರ್ಥ ಧಾರ್ಮಿಕ ಅಂತ ಅರ್ಥ. ನೆಕ್ಸ್ಟ್ ನೇಮ್ ದಕ್ಷಿತ್. ದಕ್ಷಿತ್ ಅಂದರೆ ಶಿವನ ಹೆಸರು,
ಹಾಗೆ ದಕ್ಷನಿಂದ ಪಡೆದ ಅನ್ನುವಂಥ ಅರ್ಥ ಕೂಡ ಇದೆ. ಧ್ರುವಿಶ್, ಧ್ರುವಿಶ್ ಅಂತ ಹೇಳಿದ್ರೆ ಶಿವನ ನೆರಳು ಅಂತ ಅರ್ಥ. ಧನಿಷ್, ಧನಿಷ್ ಅಂದರೆ ಸಂಪತ್ತಿನ ಅಧಿದೇವತೆ. ನೆಕ್ಸ್ಟ್ ನೇಮ್ ಧೈರ್ಯ, ಧೈರ್ಯ ಅಂದರೆ ತಾಳ್ಮೆ ಮತ್ತು ಧೈರ್ಯ ಅನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದಿವ್ಯಾನ್, ದಿವ್ಯಾನ್ ಅಂದರೆ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿರುವವ, ದಿವ್ಯಾನ್. ನೆಕ್ಸ್ಟ್ ನೇಮ್ ದೃಶ್, ದೃಶ್ ಅಂದರೆ ದೃಷ್ಟಿ ಮತ್ತು ಇನ್ನೊಂದು ಅರ್ಥ ಊಹಿಸಬಲ್ಲ. ನೆಕ್ಸ್ಟ್ ನೇಮ್ ದಿನಕ್, ದಿನಕ್ ಅಂದರೆ ಸೂರ್ಯನ ಅನೇಕ ಹೆಸರುಗಳಲ್ಲಿ ಒಂದು. ದೀಪಕ, ದೀಪಕ ಅಂತ ಹೇಳಿದ್ರೆ ಉರಿಯುವ ಅಂತ ಅರ್ಥ, ಇನ್ನೊಂದು ಅರ್ಥ ರೋಮಾಂಚನ ಕೂಡ ಇದೆ. ದ್ರತ್ವನ್, ದ್ರತ್ವನ್ ಅಂತ ಹೇಳಿದ್ರೆ ಗಂಭೀರ, ಚಿಂತನಶೀಲ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದೀಪ್ತೇಂದು, ದೀಪ್ತೇಂದು ಅಂದರೆ ಕಾಂತಿ ಮತ್ತು ಬೆಳಕಿನಿಂದ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಧ್ಯಾನೇಶ್, ಧ್ಯಾನೇಶ್ ಅಂದರೆ ಶಾಂತಿ ಮತ್ತು ಧ್ಯಾನದ ದೇವರು ಅಂತ ಅರ್ಥ. ದಿಜೇಶ್, ದಿಜೇಶ್ ಅಂದರೆ ದಿನವನ್ನು ಆಳುವವನು ಅಂತ ಅರ್ಥ. ನೆಕ್ಸ್ಟ್ ನೇಮ್ ದೀಪಾನ್, ದೀಪಾನ್ ಅಂದರೆ ಪ್ರಕಾಶಮಾನ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧಿಲನ್, ಧಿಲನ್ ಅಂದರೆ ಅಲೆಗಳ ಮಗ ಅಂತ ಅರ್ಥ. ದಿಲಾಕ್ಷ, ದಿಲಾಕ್ಷ ಅಂತ ಹೇಳಿದ್ರೆ ಗಾಳಿಯ ಶಕ್ತಿ. ನೆಕ್ಸ್ಟ್ ನೇಮ್ ಧೀರೇಂದ್ರ, ಧೀರೇಂದ್ರ ಅಂದರೆ ಧೈರ್ಯಶಾಲಿ. ದುರ್ಗದಾಸ್, ನೆಕ್ಸ್ಟ್ ನೇಮ್ ದುರ್ಗದಾಸ್, ದುರ್ಗದಾಸ್ ಅಂದರೆ ದುರ್ಗಾದೇವಿಯ ಭಕ್ತ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದ್ವಿಜಯ, ದ್ವಿಜಯ ಅಂದರೆ ಸ್ವರ್ಗವನ್ನೇ ಗೆಲ್ಲುವವನು, ದ್ವಿಜಯ. ನೆಕ್ಸ್ಟ್ ನೇಮ್ ದಿದ್ಯಾ, ದಿದ್ಯಾ ಅಂದರೆ ದಯಾಳು ವ್ಯಕ್ತಿ ಅಂತ ಅರ್ಥ. ನೆಕ್ಸ್ಟ್ ನೇಮ್ ದಿನಾಂತ್, ದಿನಾಂತ್ ಅಂದರೆ ರಕ್ಷಕ ಮತ್ತು ಬಡವರ ಪ್ರಭು ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಧೀಮತ್, ಧೀಮತ್ ಅಂತ ಹೇಳಿದ್ರೆ ಬುದ್ಧಿವಂತ ಎನ್ನುವಂಥ ಅರ್ಥ. ದೀಪಿನ್, ದೀಪಿನ್ ಅಂದರೆ ರೋಮಾಂಚನಕಾರಿ ಎನ್ನುವಂಥ ಅರ್ಥ. ಧ್ರುವಸ್ವ, ಧ್ರುವಸ್ವ ಅಂದರೆ ದೊಡ್ಡ ಮಹತ್ವಾಕಾಂಕ್ಷಿ, ಧ್ರುವಸ್ವ. ನೆಕ್ಸ್ಟ್ ನೇಮ್ ದಿನಕರ, ದಿನಕರ ಅಂದರೆ ಬೆಳಕಿನ ಅಧಿಪತಿ ಅಂದರೆ ಸೂರ್ಯ. ದೇಶಕ್, ದೇಶಕ್ ಅಂದರೆ ನಿರ್ದೇಶಿಸುವವನು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಧನಂಜಯ, ಧನಂಜಯ ಅಂದರೆ ಸಂಪತ್ತನ್ನು ಗೆದ್ದವನು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಧ್ರುವಿನ್, ಧ್ರುವಿನ್ ಅಂದರೆ ಮಹಾನ್ ವ್ಯಕ್ತಿ ಅಂತ ಅರ್ಥ. ನೆಕ್ಸ್ಟ್ ನೇಮ್ ದುಷ್ಯಂತ್, ಮಹಾಕಾವ್ಯದ ಒಬ್ಬ ಸಂತ, ದುಷ್ಯಂತ್. ನೆಕ್ಸ್ಟ್ ನೇಮ್ ದಿವ್ಯಾಂಶು, ದಿವ್ಯಾಂಶು ಅಂದರೆ ದೈವಿಕ ಬೆಳಕು. ಧ್ಯಾನ್, ಧ್ಯಾನ್ ಅಂದರೆ ಧ್ಯಾನ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧಾರ್ಮಿಕ್, ಧಾರ್ಮಿಕ್ ಅಂತ ಹೇಳೋದು ಗಣೇಶ ದೇವರ ಹೆಸರು ಕೂಡ ಇದು ಒಂದು. ನೆಕ್ಸ್ಟ್ ನೇಮ್ ದಿಶಾನ್, ದಿಶಾನ್ ಅಂದರೆ ಒಕ್ಕಲು ಹಕ್ಕಿ ಅಂತೇಳಿ ಅರ್ಥ. ನೆಕ್ಸ್ಟ್ ನೇಮ್ ದರ್ಶಿತ್, ದರ್ಶಿತ್ ಅಂದರೆ ಚಿಹ್ನೆಗಳು ಮತ್ತು ಪ್ರದರ್ಶನ ಎನ್ನುವಂಥ ಅರ್ಥ ಕೂಡ ಇದೆ. ನೆಕ್ಸ್ಟ್ ನೇಮ್ ದ್ವೈನ್, ದ್ವೈನ್ ಅಂದರೆ ದೈವಿಕ, ಆಧ್ಯಾತ್ಮಿಕ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧೀರ್, ಧೀರ್ ಅಂದರೆ ಸೌಮ್ಯ ಮತ್ತು ಇನ್ನೊಂದು ಅರ್ಥ ಬುದ್ಧಿವಂತ. ದಿಶಾಂತ್, ದಿಶಾಂತ್ ಅಂದರೆ ದಿಗಂತ ಮತ್ತು ಆಕಾಶ ಎನ್ನುವಂಥ ಅರ್ಥ. ಎರಡು ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ದ್ರತಿಲ್, ದ್ರತಿಲ್ ಅಂತ ಹೇಳಿದ್ರೆ ತಾಳ್ಮೆ ಇರುವವ, ದ್ರತಿಲ್. ನೆಕ್ಸ್ಟ್ ನೇಮ್ ಧರುಣ್, ಧರುಣ್ ಅಂದರೆ ಬ್ರಹ್ಮದೇವರ ಹೆಸರು, ಧರುಣ್. ನೆಕ್ಸ್ಟ್ ನೇಮ್ ದೇವನ್, ದೇವನ್ ಅಂದರೆ ದೇವರಂತೆ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್
ಧನುಷ್, ಧನುಷ್ ಅಂದರೆ ಕೈಯಲ್ಲಿ ಬಿಲ್ಲು ಹಿಡುವವನು, ಧನುಷ್. ನೆಕ್ಸ್ಟ್ ನೇಮ್ ಧ್ರುವನ್, ಧ್ರುವನ್ ಅಂದರೆ ಒಂದು ಧ್ರುವ ಅಂತೇಳಿ ಅರ್ಥ. ನೆಕ್ಸ್ಟ್ ನೇಮ್ ದಿವಂ, ದಿವಂ ಅಂದರೆ ಶುದ್ಧ, ದೈವಿಕ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಧರ್ಮ, ಧರ್ಮ ಅಂದರೆ ಕಾನೂನು, ಧಾರ್ಮಿಕ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದೇವ್ರತ್, ದೇವ್ರತ್ ಅಂದರೆ ಆಧ್ಯಾತ್ಮಿಕ ಮತ್ತು ಪ್ರಾಚೀನ ರಾಜನ ಹೆಸರು ದೇವ್ರತ್. ನೆಕ್ಸ್ಟ್ ನೇಮ್ ಧನು, ಧನು ಅಂದರೆ ಒಂದು ರಾಶಿಯ ಹೆಸರು ಧನು. ನೆಕ್ಸ್ಟ್ ನೇಮ್ ದೇವರಾಜ್, ದೇವರಾಜ್ ಅಂದರೆ ದೇವತೆಗಳ ರಾಜ. ಧ್ರುವಂ, ಧ್ರುವಂ ಅಂದರೆ ಶಾಶ್ವತವಾದ ಧ್ವನಿ, ಕಡೆಗೆ ಇನ್ನೊಂದು ಅರ್ಥ ಸ್ವರ್ಗ ಎನ್ನುವಂಥ ಅರ್ಥ. ದಿವ್ಯರಾಜ್, ದಿವ್ಯರಾಜ್ ಅಂತ ಹೇಳಿದರೆ ಅಸಾಧಾರಣ, ಅದ್ಭುತ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ದುರ್ಜಾ, ದುರ್ಜಾ ಅಂತ ಹೇಳಿದ್ರೆ ಅಜೇಯ ಎನ್ನುವಂಥ ಅರ್ಥ. ದುಶಾಲ್, ದುಶಾಲ್ ಅಂದರೆ ದೃಢ ಮತ್ತು ನಿಶ್ಚಿತ ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ಧ್ವನಿತ್, ಧ್ವನಿತ್ ಅಂತ ಹೇಳಿದರೆ ಧ್ವನಿ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ದೃಶಿಲ್, ದೃಶಿಲ್ ಅಂದರೆ ಆಕರ್ಷಕ ಎನ್ನುವಂಥ ಅರ್ಥ. ಧನುಜ್, ಧನುಜ್ ಅಂದರೆ ಧನುವಿನಿಂದ ಜನಿಸಿದ ಅಂತ ಅರ್ಥ. ದರ್ಶಲ್, ದರ್ಶಲ್ ಅಂದರೆ ದೇವರ ಪ್ರಾರ್ಥನೆ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ನೇಮ್ ದೃಶೈ, ದೃಶೈ ಅಂದರೆ ಧೈರ್ಯಶಾಲಿ ಎನ್ನುವಂಥ ಅರ್ಥ. ದಿವ್ಯಾಂತ್, ದಿವ್ಯಾಂತ್ ಅಂದರೆ ಸುಂದರ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಧನ್ಸಿತ್, ಧನ್ಸಿತ್ ಅಂದರೆ ಸಂಪತ್ತು ಎನ್ನುವಂಥ ಅರ್ಥ. ದಯಾನಂದ, ದಯಾನಂದ ಅಂದರೆ ಕರುಣಾಮಯಿ ಎನ್ನುವಂಥ ಅರ್ಥ. ದಿವೇಶ್, ದಿವೇಶ್ ಅಂದರೆ ದೇವತೆಗಳ ಪ್ರಭು ಎನ್ನುವಂಥ ಅರ್ಥ. ಧವನ್, ಧವನ್ ಅಂದರೆ ಬಿಳಿ ಮತ್ತು ಇನ್ನೊಂದು ಅರ್ಥ ಪ್ರಕಾಶಮಾನವಾದ ಧವನ್. ನೆಕ್ಸ್ಟ್ ನೇಮ್ ದರ್ಶೀಶ್, ದರ್ಶೀಶ್ ಅಂದರೆ ಚಿಂತನೆ ಮತ್ತು ಇನ್ನೊಂದು ಅರ್ಥ ಪರೀಕ್ಷೆ ಎನ್ನುವಂಥ ಅರ್ಥ. ಧಾರಣ್, ಧಾರಣ್ ಅಂತ ಹೇಳಿದ್ರೆ ರಕ್ಷಿಸುವುದು ಎನ್ನುವಂಥ ಅರ್ಥ. ನೆಕ್ಸ್ಟ್ ನೇಮ್ ದಿತಿಕ್, ದಿತಿಕ್ ಅಂದರೆ ಪರಿಣಿತ, ಬುದ್ಧಿವಂತ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ದಿಗಂತ್, ದಿಗಂತ್ ಅಂದರೆ ಮಿತಿ ಇಲ್ಲದ, ಆಕಾಶ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಈ 100 ಹೆಸರುಗಳಲ್ಲಿ ಯಾವ ಹೆಸರು ನಿಮಗೆ ಇಷ್ಟ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.